ಗೈಸ್ ಎಲ್ಲರಿಗೂ ನಮಸ್ಕಾರ. ಗೈಸ್ ಇವತ್ ಮಣ್ಣೊಡೆನ ಅಂತ ಬಂದು, ಆದ್ರೆ ಇನ್ನೂ ಜೈಸಿಪಿನೇ ಬಂದಿಲ್ಲ ಗುರು. ಸಾಕಾಗ್ ಹೋಯ್ತೈತೆ. ರಾತ್ರಿ ಬರೀ ಜಾಸ್ತಿ ಏನಿಲ್ಲ ಗುರು, 19 ರೂಪಾಯಿ ರೀಚಾರ್ಜ್ ಮಾಡಿ ನೆಟ್ ಖಾಲಿ ಆಗೈತೆ. ಅಂದ್ರೆ ಪ್ರತಿ ಒಬ್ರಿಗೂ ಬೇಡಂಗ್ ಬೇಡ್ದೆ ಗುರು. ಒಬ್ಬ ಅವ್ರು ಕೇಳಿದಾಗ ನಾವು ಎಷ್ಟು ಬೇಗ ಆಗ್ತೀವಿ ಅದು ಗ್ಯಾಪ್ನ ಇರೋದಿಲ್ಲ. ಆದ್ರೆ ನಾವ್ ಕೇಳಿದಾಗ ಈಗ ನನ್ ಮಗನು ಗುರು ಒಬ್ಬ ಹೆಂಗ್ ಅನಿಸ್ಬಿಡ್ತು ಅಂದ್ರೆ ಇಷ್ಟೊಂದ್ ಚೀಪ್ ಆಗ್ಬಿಟ್ಟು ಅನ್ನಂಗ್ ಆಗ್ಬಿಡ್ತು ಗುರು. ಅವಾಗ ನಿನ್ನೆ ಒಂದ್ ದಿವಸ ಹಂಗ ಆಗಿತ್ತು ಲೈಫ್ ಅಲ್ಲಿ. ಇನ್ಯಾರು ಈ ತರ ಮಾಡ್ಬಾರ್ದು, ಅದಕ್ಕೆ ಯೋಚನೆ ಮಾಡ್ದ ಗುರು ಆಗ್ಲೇ. ಇಷ್ಟೊಂದ್ ಚೀಪ್ ಮಾಡಾರಲ್ಲ, ಇನ್ ಮುಂದಕ್ ನಮಗ್ ಟೈಮ್ ಬರ್ತದೆ ಅವಾಗ ಹೇಳ್ಬೇಕು ಅಂತವ. ಆದ್ರೆ ಗುರು ನಿಮ್ಮ ಇದ್ರಲ್ಲಿ ಜನಗಳಲ್ಲಿ ಇರ್ತೀರಾ, ನಿಮ್ ಫ್ರೆಂಡ್ಸ್ ಗಳು ಇರ್ತಾರೆ, ನೀವು ಅವ್ರ ಹತ್ರ ನಂಬಿಕೆ ಉಳಿಸ್ಕೊಂಡಿರ್ತೀರ, ಅವ್ರು ನಿಮ್ಮ ಹತ್ರ ನಂಬಿಕೆ ಉಳಿಸ್ಕೋತಾರೋ ಇಲ್ವ ಅಂತ ನೀವು ಒಂದ್ಸತಿ ಟೆಸ್ಟ್ ಮಾಡಿದ್ರೆ ಗೊತ್ತಾಯ್ತದೆ. ಜಾಸ್ತಿ ಬೇಡ, ಒಂದ್ 50 ರೂಪಾಯಿ. ಈಗ ನೀವು 50-100 ನಂಗೆ ಹಾಕಿರ್ತೀರಲ್ವಾ, ಕೇಳಿ ಒಂದ್ ದಿವಸ ಗೊತ್ತಾಗುತ್ತೆ ಅವ್ನ್ ಹಾಕ್ತಾನೋ ಇಲ್ವೋ ಅಂತವ. ನಾನು ಹೇಳಿದ್ದೆ ಸುಳ್ಳಾದ್ರೆ ಆಮೇಲಿಂದ ಹೇಳಿ ಬರತ್ತೆ ನೀವು ಗುರು. ಆಮೇಲಿಂದ ಒಬ್ರು ಹೊಸಿ ಜನಗೆಲ್ಲ ಗುರು 20 ರೂಪಾಯಿ ಚೇಂಜ್ ಐತೆ, 20 ರೂಪಾಯಿ ಚೇಂಜ್ ಕೊಡ್ತೀನಿ, 19 ರೂಪಾಯಿ ರೀಚಾರ್ಜ್ ಮಾಡಿ ಅಂತ. ಈ ಹೆಚ್ಚು ಕಮ್ಮಿ ಎಷ್ಟ್ ಜನ, ಒಂದ್ 25 ಜನ 30 ಜನ ಕೇಳಿದೀನಿ ಗುರು. ನಾರುವೆ ದುಡ್ಡು ಹಾಕವನ. ಅದೇ ನಾನು ಯಾರ್ಯಾರು ಫೋನ್ ಮಾಡ್ತಾರ ಹುಡುಗರಿಗೆಲ್ಲ, ಅವ್ರಿಗೆಲ್ಲ 90 ರೂಪಾಯಿ ರೀಚಾರ್ಜ್ ಅಂತೆ, 20 ರೂಪಾಯಿ ಅಂತೆ. ನಾನ್ ಸಿಗರೇಟ್ ಸೇದಾಗ ಬಂದ್ಬಿಟ್ಟಿದೀನಿ, ದುಡ್ಡಿಲ್ಲ ಅಂದವ್ರಿಗೆಲ್ಲ 20, 20, 30, 100 ಲೆಕ್ಕನೇ ಇಲ್ದಂಗ ಹಾಕಿದೀವಿ ಗುರು. ಬರೀ ನನ್ಗೆ 20 ರೂಪಾಯಿ ಚೀಪ್ ಮಾಡ್ಬಿಟ್ರಲ್ಲ ಗುರು. ಇಷ್ಟೊಂದ್ ಬೇಜಾರಾಗ್ಬಿಡ್ತು ನೆನ್ನೆ. ಆಮೇಲೆ ಯಾರೋ ಒಬ್ರು ಬಂದ್ರು, ಅವ್ರಿಗೆ ಹೇಳ್ದೆ, ಸರಿ ಕಣ ಹಾಕೊಡ್ತೀನಿ ಅನ್ಬಿಟ್ಟು ಹಾಕಿದ್ರು. ಹಾಕದ್ಮೇಲೆ ಒಂದ್ ಸ್ವಲ್ಪ ಫೋನ್ ನೋಡ್ಕೊಂಡ್ ಕೂದಿದ ಗುರು. ಆದ್ರೆ ನನ್ ಫ್ರೆಂಡ್ ಒಬ್ಬ ಅವನೇ ಬಳ್ಳಿ ಮಗ, ಅವನಿಗೆ ಒಂದ್ 3,000 ದುಡ್ಡು ಕೊಡ್ಬೇಕು. ಇದ್ರಿಂದ ನನ್ ಮಗ ದುಡ್ಡು ಇಟ್ಕೊಂಡು ಇಲ್ಲ ಅಂತ ನಾಟಕ ಹೊಡೆದ್ಬಿಟ್ಟ ಗುರು. ಅದೇ ಬೇಜಾರು. ಮಗ ಏನಂತಾನೆ ಅಂದ್ರೆ, ಮೊದ್ಲು 3,000 ರೂಪಾಯಿ ದುಡ್ಡು ಹಾಕು, ಆಮೇಲೆ ನಾನ್ ಕೊಡ್ತೀನಿ ನಿನ್ ಬಾಕಿದ, ನಿನ್ಗೆ ಎಷ್ಟ್ ಬೇಕು ಅವಾಗ ನಾನು ಕೊಡ್ತೀನಿ, ಮೊದ್ಲು 3,000 ದುಡ್ಡು ಹಾಕು ಅಂತಾನೆ. ಅದಕ್ಕೆ ಹೇಳಿದೀನಿ, ಒಂದ್ ಸ್ವಲ್ಪ ಜೈಸಿಪಿಲಿ ದುಡ್ಡು ಬರ್ಲಿ ತಡಿ ಕೊಡ್ತೀನಿ ಅಂತವ. ಸರಿ ಅನ್ಬಿಟ್ಟು ಸುಮ್ನ ಆಗವ್ನೆ. ಇಲ್ಲಿ ನೋಡಿ ಗುರು, ಬಂದು ಇಲ್ಲೆಲ್ಲ ಬಗ್ದು ಹೊಡೆದ ಹಾಕವ್ರೆ ಇಲ್ಲೆಲ್ಲ. ಈಗ ಜೈಸಿಪಿ ಬರ್ತದೆ ಅಂತ ಹೇಳವ್ರೆ, ಅದಕ್ ಬಂದ್ ಕಾಯ್ತಾ ಇದೀನಿ. ಜೈಸಿಪಿನೂ ಬಂದಿಲ್ಲ, ಎಂತದು ಬಂದಿಲ್ಲ. ಮೊದ್ಲೊಂದ್ ಜೈಸಿಪಿಲಿ ಮಣ್ಣು ಹೊಡೆದಿತ್ತು, ಆ ಬೋಳಿ ಮಗ ದುಡ್ಡು ಕೊಡಕ್ಕೆ ಸಾಯ್ತಾನ ಗುರು. ಹೆಚ್ಚು ಕಮ್ಮಿ ಒಂದ್ 60-70 ಸಾವಿರ ರೂಪಾಯಿ ಮೇಲೆ ಆಗೈತೆ ಗುರು. ಅವನ ಹತ್ರ ಇಸ್ಕೊಂಡಿರೋದು 8,000 ದುಡ್ಡು ಅಷ್ಟೇ ಡೀಸೆಲ್ಗೆ ಅಂತ. ಇನ್ನ ಒಂದ್ 70,000 ದುಡ್ಡು ಬರ್ಬೇಕು. ಅವ್ನ್ ದುಡ್ಡೇ ಕೊಡ್ತಾ ಇಲ್ಲ, ತಾಯಿಸ್ದವನೆ. ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ. ಫುಲ್ ಬೇಜಾರ್ ಮಾಡಾಕ್ತವ್ರ ಗುರು. ಹೊಸಿ ನಮ್ಗೂ ತಲೆನೋವು ಇರ್ತದೆ ಅಂತ ಅವ್ರು ಜ್ಞಾಪನ ಮಾಡ್ಬೇಕು ತಾನೆ. ನನ್ ವಿಡಿಯೋ ಇಷ್ಟೊತ್ತು ನೋಡಿದ್ರಲ್ಲ ಗುರು, ಎಲ್ಲರಿಗೂ ಧನ್ಯವಾದ. ಆದ್ರೂ ನಾನು ಸ್ವಲ್ಪ ಇದು ಮಾಡ್ತಿರೋದಕ್ಕೆ ಇಷ್ಟೊಂದು ಸಪೋರ್ಟ್ ಮಾಡ್ಕೊ ಬಂದಿದಾರ ಗುರು. ಅದಕ್ಕೆಲ್ಲ ನಾವು ನೆನೆಸ್ಕೋಬೇಕು. ಯಾರ್ಯಾರು ನೋಡಿ ಒಬ್ಬೊಬ್ರು ಲೈಕ್ ಕೊಡ್ದವ್ರೆ, ಒಬ್ಬರು ಫಾಲೋ ಮಾಡವ್ರೆ, ಅವ್ರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಬೇಕಾರೆ ಗುರು. ಹಂಗೆ ಇಷ್ಟೊತ್ತು ಈಗ ಮಾಮೂಲಿ ನಮಗ್ ಆಗಿರೋ ಫಾಲೋವರ್ಸ್ ಇರ್ತಾರೆ, ಅವರು ನೋಡ್ತಾವ್ರೆ, ಅವ್ರಿಗೂ ನಮಸ್ಕಾರ ಅಂತ ಹೇಳ್ತೀನಿ. ಈಗ ಹೊಸ್ತವ್ರು ಯಾರು ನೋಡಿದ್ರೆ ನೀವೊಂದ್ ಫಾಲೋ ಮಾಡ್ಬಿಡಿ ಗುರು, ಒಂದ್ ಲೈಕ್ ಮಾಡಿ.